ನಮಸ್ಕಾರ, ನನ್ನ ಹೆಸರು ಪಾಲಾಕ್ಷಗೌಡ ಅಂತ. ಬಿಡದಿ ಇರೋದು. ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅವ್ರ ತೋಟದ ಎದುರುಗಡೆ ತೋಟ. ನಾನು ಒಂದು 37 ರಾಸವೆ ಎಲ್ಲ ಹಳ್ಳಿ ಕಾರ್ ಸಾಕಿದ್ದೀನಿ. ಎಲ್ಲ ಹಳ್ಳಿ ಕಾರ್ ಬ್ರೀಡ್ ಸಾಕಿದ್ದೀನಿ. ನಮ್ಮ ಮನೇಲೇ ಹುಟ್ಟಿರೋ ಅರ್ಧ ಒಂದೊಂದು ಜೊತೆ ಹಾಕ್ಬಿಟ್ಟು ಪ್ರದರ್ಶನಕ್ಕೆ ತೊಗೊಂಬಂದಿದ್ದೀನಿ ಸರ್. ಇವತ್ತೇನು ಪ್ರದರ್ಶನ ಮಾಡೋದು? ಇವತ್ತು ಪ್ರದರ್ಶನ ಮಾಡೋಕೆ ಆಮೇಲೆ ಪ್ರೈಸ್ ಮಡಗವ್ರೆ. 4 ಗ್ರಾಮ್ ಚಿನ್ನ ಮಡಗವ್ರೆ ಫಸ್ಟ್ ಪ್ರೈಸು. ಸೆಕೆಂಡ್ ಗ್ರಾಮ್ 3 ಗ್ರಾಮ್ ಮಡಗವ್ರೆ. ಥರ್ಡ್ ಪ್ರೈಸು 2 ಗ್ರಾಮ್ ಮಡಗವ್ರೆ. ಎಷ್ಟು ಹಸುಗಳಿದೆ ಸರ್ ನಿಮ್ಮಲ್ಲಿ? ನಮ್ಮ ಹತ್ರ ಒಂದು 37 ಹಸಾವೆ ಸರ್. ಎಲ್ಲ ಹಳ್ಳಿ ಕಾರೇ? ಎಲ್ಲ ಹಳ್ಳಿ ಕಾರೇ ಸರ್. ಏನು ವಿಶೇಷ ಏನು? ಅದು ಯಾಕೆ ಆ ಥರ ನೀವು ಮಾಡಬೇಕು ಅಂತ? ಹಳ್ಳಿ ಕಾರ್ ಹಸುಗಳು ಹೆಂಡತಿ ಮಕ್ಕಳು ಅಷ್ಟು ಪ್ರೀತಿ ಮಾಡಲ್ಲ, ಅಷ್ಟು ಪ್ರೀತಿ ಮಾಡ್ತಾವೆ ಸರ್. ನಂಗೆ ನೋಡಿದೆ ಬೆಳಗ್ಗೆ 4 ಗಂಟೆಗೆ ಎದ್ದು ಬರ್ತೀನಿ ಕಸಾಯ ತಗೋಕ್ಕೆ, ಕೂಗ್ತಾವೆ ನಾನು ನೋಡಿ. ಆ ಥರ ಹೆಂಡತಿ ಮಕ್ಳಿಗೆ ಒಂದು ಏಟು ಹೊಡೆದ್ರೆ 3 ದಿನ ಮುನ್ಸ್ಕೋತಾವೆ. ಇವು ಏಟು ಹೊಡೆದ್ರೆ 1 ನಿಮಿಷಕ್ಕೆ ವಾಪಸ್ ಬರ್ತಾವೆ ನಮ್ಮ ಹತ್ರ ಮಾತಾಡೋಕ್ಕೆ. ಸ್ಪಂದನೆ ಚೆನ್ನಾಗೈತೆ. ಏನೇನು ಫುಡ್ ಕೊಡ್ತೀರಾ? ಈಗ ಏನಾದರೂ ಪ್ರತಿಯೊಂದು ಊಟ ಕೊಡ್ತೀವಿ ಸರ್. ರಾಗಿ ಹುಲ್ಲು ಹಾಕ್ತೀವಿ, ನೆಲುಲ್ಲು ಹಾಕ್ತೀವಿ, ಜೋಳದ ಕಡ್ಡಿ ಹಾಕ್ತೀವಿ, ಆಮೇಲೆ ಇಂಡಿ ಬೂಸ ಕೊಡ್ತೀವಿ, ಹಾಲು ಕೊಡ್ತೀವಿ. ಮೇನು ದಿನ ಒಂದೊಂದುವರೆಗೆ 2 ಮೊಟ್ಟೆ ಬೇಕು. 2 ಮೊಟ್ಟೆ ಹಾಲು ಕೊಡಿಸ್ತೀವಿ. ಮನೆ ಸ್ಟಡ್ ಬುಲ್ ಐತೆ. ಇನ್ನೂ ಒಂದು 27 ಹಸಾವೆ ಮನೆಯಲ್ಲಿ. ಇಲ್ಲ 12 ಹಾಕೊಂಬಂದಿದ್ದೀನಿ. ಈಗ 12 ಹಾಕೊಂಬಂದಿದ್ದೀನಿ ಪ್ರದರ್ಶನಕ್ಕೆ ಅಂತ. 12 ಹಾಕೊಂಬಂದು ಹೆಂಗ್ ಬತ್ತಿ ಅಭ್ಯಾಸ? ನಮ್ಮ ತಾತನ ಕಾಲದಿಂದ ಆಯ್ತು ಸರ್. ಒಂದು ಬೀಜದವರಿ ಮನೇಲಿ ಮಡಿಕೊಂಡು ಫ್ರೀಯಾಗಿ ಕ್ರಾಸಿಂಗು ಮಾಡ್ತೀನಿ ಸರ್. ಬರುವಂಥ ನಮ್ದು ವ್ಯಾಪಾರ ಇಲ್ಲ ಸರ್. ಇಲ್ಲೆಲ್ಲ ವ್ಯಾಪಾರಕ್ಕೆ ತೊಗೊಂಬಂದವ್ರು. ನಾವು ವ್ಯಾಪಾರ ಮಾಡಲ್ಲ. ನಾವು ನಮ್ಮ ಖುಷಿಗೆ ಸಾಕೋದು ಸರ್. ತಿಂಗಳಿಗೆ 2 ಲಕ್ಷ ರೂಪಾಯಿ ಬೇಕು. ಇದು ಖರ್ಚು 1 ರೂಪಾಯಿ ಇನ್ಕಮ್ ಇಲ್ಲ. 2 ಲಕ್ಷ ರೂಪಾಯಿ ಖರ್ಚು ಮಾಡ್ತೀನಿ ಊರಿಗೋಸ್ಕರನೇ. ಹಸುಗಳಿಗೋಸ್ಕರ ಊರಿಗೋಸ್ಕರ ತಿಂಗಳಿಗೆ 2 ಲಕ್ಷ ರೂಪಾಯಿ ಖರ್ಚು ಮಾಡ್ತೀನಿ. ಇಲ್ಲಿ ಹೆಂಗೆ ಅಂದರೆ ಅವತ್ತು ತಗೋತಾರೆ, ಪ್ರೈಸ್ ಮಾಡ್ತಾರೆ, ಮಾರದಿಂದ ಮಾರಕ್ಕೆ ಬಿಟ್ಟು ಹೋಯ್ತಾರೆ. ಇಲ್ಲೇ ನೀವು ಆರ್ಮಿಲಿ ಇದ್ರಾ? ಮೊದಲು ಆರ್ಮಿಲಿದ್ದೆ, ರಿಟೈರ್ಡ್ ಆಯ್ತು ಸರ್. ರಿಟೈರ್ಡ್ ಆದ ನಂತರ ಇದನ್ನೇ ಕೃಷಿ ಮಾಡ್ತಾ ಇದ್ದೀನಿ ಸರ್. ಕೃಷಿ ಕೊಟ್ಟಿದ್ದೀನಿ. ಇದು ನಮ್ಮ ಮನೇಲಿ ಫುಲ್ ಎಲ್ಲ ವಿರೋಧ ಸರ್. ನಮ್ಮ ಅಪ್ಪ ಅಮ್ಮ, ನಮ್ದು ಹೆಂಡತಿ ಮಕ್ಕಳೆಲ್ಲ ವಿರೋಧ, ಸಾಕ್ಬೇಡ ಅಂತ. ಅವ್ರಿಗೆಲ್ಲ ಎದುರು ಹಾಕೊಂಡು ಇವ್ನು ನಮ್ಮ ಹುಡುಗ ಇವನ ಜೊತೆ ಹಾಕೊಂಡು ಸಾಕ್ತಾ ಇದ್ದೀವಿ ಸರ್. ಒಳ್ಳೆಯದಾಗಿ ಇವನು ಹಾಕಿರೋ ಹುಲ್ಲು ಕಿತ್ತಾಕ್ಬಿಟ್ರು. ಇವ್ನು ಸಾಕೋದು ಬೇಡ ಅಂತ ಮನೇಲಿ ತುಂಬ ತೊಂದರೆ ಕೊಟ್ಟರು. ಅದು ಸಾಕ್ತಾ ಇದ್ದೀನಿ. ಒಳ್ಳೆಯದಾಗಿ. ಓಕೆ, ಥ್ಯಾಂಕ್ ಯು.